ನೀರೆರೆಯುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಗಣ್ಯರು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ತಮ್ಮ ತಾಕತ್ತು ಪ್ರದರ್ಶಿಸಿದರು. ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿ ಪಾಲಾಕ್ಷ ಮೂರ್ತಿರವರು ಮಾತನಾಡಿ, ವಿದ್ಯಾರ್ಥಿಗಳು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯನ್ನು ವೃದ್ಧಿಸಿಕೊಳ್ಳಿ ಎಂದರು. 2024 ಮತ್ತು 25ನೇ ಸಾಲಿನ ನೇರ ಜಿಲ್ಲಾ ಮಟ್ಟದ ಟೇಕ್ವಾಂಡ್ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ಮೊಟ್ಟ ಮೊದಲಿಗೆ ಈ ಒಂದು ಕ್ರೀಡಾಕೂಟಕ್ಕೆ ಬಂದಿರತಕ್ಕಂಥ ವಿವಿಧ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳೇ, ಅವರನ್ನು ಕರ್ತಂದಿರ್ತಕ್ಕಂಥ ಶಾಲೆಯ ಶಿಕ್ಷಕ ವರ್ಗದವರೇ ಮತ್ತು ಪೋಷಕ ವರ್ಗದವರೇ, ಮೊಟ್ಟ ಮೊದಲಿಗೆ ನಾನು ಈ ಒಂದು ಟೇಕ್ ಹೊಂಡ ಜಿಲ್ಲಾ ಮಟ್ಟದ ಒಂದು ಕ್ರೀಡಾ ಸ್ಪರ್ಧೆಯನ್ನು ಈ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡಲು ನಮಗೆ ಸಹಕರಿಸಿದಂಥ ಸಂಜೀವಿನಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು ಮತ್ತು ಸಂಸ್ಥೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಇಲಾಖೆಯ ಪರವಾಗಿ ಮೊಟ್ಟ ಮೊದಲಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎರಡನೇದಾಗಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಲು ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಟೇಕ್ವಾಂಡ್ ಅಸೋಸಿಯೇಷನ್ ಎರಡು ಜೊತೆಗೂಡಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸ್ತೇವೆ. ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಟೇಕ್ವಾಂಡ್ ಸ್ಪರ್ಧೆ ಬಹಳ ಹಳೆಯದು. ಇದರ ಫೌಂಡರು ಈಗಾಗಲೇ ಹೇಳಿದಂತೆ ನಮ್ಮ ಗಿರೀಶ್ ಸರ್ ಅವರು ಈ ಒಂದು ಟೇಕ್ವಾಂಡ್ ಫೌಂಡರ್ ಚಿಕ್ಕಮಗಳೂರು ಜಿಲ್ಲೆ. ಇದು ನಮ್ಮ ಇಲಾಖೆಗೆ ಇದು ವಸ್ತು. ಈ ವರ್ಷ ಪ್ರಥಮವಾಗಿ ನಮ್ಮ ಜಿಲ್ಲಾ ಮಟ್ಟದ ಒಂದು ಟೇಕ್ವಾಂಡ್ ಸ್ಪರ್ಧೆ ಇಲ್ಲಿ ನಡೆಯಬೇಕು ಅಂದ್ರೆ ಇದಕ್ಕೆ ಮೂಲ ಕಾರಣಕರ್ತರು ಗಿರೀಶ್ ಸರ್ ಅವರು. ಕರಾಟೆ ತರಬೇತುದಾರರಾದ ಗಿರೀಶ್ ರವರು ಮಾತನಾಡಿ, ಈ ರೀತಿ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ಆರೋಗ್ಯ ಉತ್ತಮವಾಗಿರುವುದಲ್ಲದೆ ಮುಂದಿನ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕೆ ಕ್ರೀಡಾ ಮೀಸಲಾತಿಯು ದೊರೆಯುತ್ತದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಎಂದು ಹೇಳಿದರು. ಅದರಲ್ಲೊಂದು 20 ಮೀಟಿಂಗ್ ಅಟೆಂಡ್ ಮಾಡಿದ್ದೆ. ಭಾರತ ದೇಶದ ಅನೇಕ ರಾಜ್ಯಗಳನ್ನು ವಿಶ್ಲೇಷಣೆಗೊಳಪಡಿಸು, ಅಲ್ಲಿರೋ ಬೆನಿಫಿಟ್ಸ್ ತಗೊಂಡು ಎಲ್ಲಿ ಸ್ಪೋರ್ಟ್ಸ್ ಬೆಳೀತಾ ಇದೆ, ಅದಕ್ಕೋಸ್ಕರ ಬೆಳೀತಾ ಇದೆ ಅನ್ನೋದೆಲ್ಲದನ್ನು ಪಾಯಿಂಟ್ಸ್ ಕೊಟ್ಟು ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟಿದ್ದು. ಅದು ಇವಾಗ ಸಾಕಾಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಮಾತ್ರ 2% ಕೊಡ್ತಾ ಇದ್ರು. ಇವಾಗ ಎಲ್ಲ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಯಾವ ಇಲಾಖೆ ಇದೆಯೋ 34 ಇಲಾಖೆ ಇದೆ. 34 ಇಲಾಖೆಯಲ್ಲಿ ಏನು ಪೋಸ್ಟ್ ಕಾಲ್ ಆಗುತ್ತೋ ಇನ್ನು ನೆಕ್ಸ್ಟ್ ಫ್ರೆಶ್ ನೋಟಿಫಿಕೇಶನಲ್ಲಿ 2% ರಿಸರ್ವೇಷನ್ ಸಿಗುತ್ತೆ. ಆ ಒಂದು ಭಾಗ್ಯ ನಿಮಗೆ ಸಿಕ್ಕಿದೆ. ಅದನ್ನು ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು ಮತ್ತು ಪೋಷಕರು. ಮತ್ತು ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಒಂದು ವಿದ್ಯಾರ್ಥಿ, ಯಾರು ಒಂದು ವಿದ್ಯಾರ್ಥಿ ಟೈಕ್ವಾಂಡೋದಲ್ಲಿ ಅಚೀವ್ಮೆಂಟ್ ಮಾಡಿರುವಂಥವ್ರು ಅಥವಾ ಬೇರೆ ಸ್ಪೋರ್ಟ್ಸಲ್ಲಿ ನಮ್ಮ ಅಕಾಡೆಮಿಯಲ್ಲಿ ಕಲಿತು ಅಚೀವ್ಮೆಂಟ್ ಮಾಡಿಸಿದವರು ಸ್ಪೋರ್ಟ್ಸ್ ಕೋಟಾದಲ್ಲಿ ಅವರ ರ್ಯಾಂಕ್ ಬಂದ್ಬಿಟ್ಟು 1000 ರ್ಯಾಂಕ್ ಇರುತ್ತೆ. ಕರ್ನಾಟಕದಲ್ಲಿ ನೀವು ಪೇಮೆಂಟ್ ಸೀಟ್ ತೊಗೊಬೇಕು ಅಂದರೆ 25 ರಿಂದ 30 ಲಕ್ಷ ಕೊಟ್ಟು ಸೇರಬೇಕು.
ಅಂತ ಒಂದು ಸೀಟನ್ನ ನಮ್ಮ ವಿದ್ಯಾರ್ಥಿಗಳು ಪಡ್ಕೊಂತಿದ್ದಾರೆ. ಒಂದೇ ಮಾತರಂ ಟ್ರಸ್ಟ್ನ ಪ್ರೀತೇಶ್ ರವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಕ್ರೀಡಾ ಚಟುವಟಿಕೆ ಕೂಡ ಅತಿ ಅವಶ್ಯಕ ಎಂದು ಹೇಳಿದರು. ಮಧ್ಯದಲ್ಲಿ ಆಡಬೇಕು ಅಂತ ಹೇಳಿದ್ರೆ ನೀವುಗಳೆಲ್ಲರೂ ಕೂಡ ಏನೀಗ 200 ಜನ ಬಂದಿರೋ, ಇಲ್ಲಿಗೆ ಬಂದಿರೋಂಥವ್ರು ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಡೆಡಿಕೇಟೆಡ್ ಆಗಿ ಪ್ರತಿದಿನನೂ ಕೂಡ ಅಭ್ಯಾಸ ಮಾಡಿ. ಎಜುಕೇಶನ್ ಎಷ್ಟು ಇಂಪಾರ್ಟೆಂಟು, ಅಟ್ ದ ಸೇಮ್ ಟೈಮ್ ಸ್ಪೋರ್ಟ್ಸ್ ಕೂಡ ತುಂಬ ಇಂಪಾರ್ಟೆಂಟು. ಎಜುಕೇಷನಲ್ಲಿ ಏನು ತುಂಬ ಹೈಯೆಸ್ಟ್ ಅಂತ ಹೇಳಿದ್ರೆ ನೀವು ಯಾರೋ DC ಆಗ್ಬೋದು, ಅದು ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಈ ಆ್ಯಂಗಲಿಂದ ಯೋಚನೆ ಮಾಡಿದ್ರೆ ಆ ಥರದವರು ನಿಮಗೆ ಗಲ್ಲಿ ಬೀದಿ ಬೀದಿಲೂ ಕೂಡ ಸಿಗ್ತಾರೆ. ಇಂಜಿನಿಯರ್ಸ್ ತುಂಬ ಜನ ಸಿಗ್ತಾರ, ನಿಮ್ಮ ಮನೆಗಳಲ್ಲಿ ತುಂಬ ಜನ ಇದ್ದಾರೆ ಇಂಜಿನಿಯರ್ಸು. ಡಾಕ್ಟರ್ಸ್ ಎಷ್ಟು ಜನದ ಮನೇಲಿ ಇದ್ದಾರೆ? ತುಂಬ ಜನದ ಮನೇಲಿ ಇರ್ತಾರೆ. ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಅಥವಾ MBA ಮಾಡಿರೋರು ಇರ್ತಾರೆ, ಈ ಥರ ಎಲ್ಲ ಇರ್ತಾರೆ. ಗೋಲ್ಡ್ ಮೆಡಲ್ ತಗೊಂಡಿರೋಂಥವ್ರು ಎಷ್ಟು ಜನ ಇದ್ದಾರೆ ಒಲಿಂಪಿಕ್ ಅಲ್ಲಿ? ಎಷ್ಟು ಜನದ ಮನೇಲಿ ಇದ್ದಾರೆ? ಯಾರು ಇಲ್ಲ. ಇಡೀ ಕರ್ನಾಟಕದಲ್ಲೂ ಇಲ್ಲ, ಭಾರತದಲ್ಲೂ ಕೂಡ ಈ ವರ್ಷ ನಮಗೆ ಗೋಲ್ಡ್ ಕೂಡ ಬರ್ತಾ ಇಲ್ಲ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಸ್ಪೋರ್ಟ್ಸಿಗೆ ಟೈಮ್ ಕೊಡಿ. ನಾ ಹೇಳ್ತಾರೆ, ನಿಮ್ಮ ಬಲಗೈ ಮೇಲಿರುವಂಥ ಟ್ರೈ ಕಲರ್ ಒಲಿಂಪಿಕ್ ಅಲ್ಲಿ ಮಿಡ್ಲಲ್ಲಿ ಯಾವತ್ತು ಹಾರಾಡುತ್ತೋ ಅವತ್ತಿನ ದಿನ ನಾವೆಲ್ಲರೂ ಕೂಡ ಇವತ್ತೇನು ರಾಷ್ಟ್ರಗೀತೆ ಆಡಿದ್ವು, ರಾಷ್ಟ್ರಗೀತೆ ಅಲ್ಲಿ ಮೊದಲು ನಮಗೋಸ್ಕರ ಆಡಬೇಕು. ಅವಾಗ ಏನಾಗುತ್ತೆ, ನಾವು ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದು, ಗಿರೀಶ್ ಅಣ್ಣ ಅವ್ರು ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ದು ಪ್ರತಿಯೊಂದು ಕೂಡ ನಿಜವಾಗ್ಲೂ ಸಾರ್ಥಕತೆ ಆಗುತ್ತೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುವ ನಿಟ್ಟಿನಲ್ಲಿ ಸ್ಪರ್ಧಿಗಳು ಉತ್ಸಾಹದಿಂದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು, ಪೋಷಕರು ಉತ್ಸಾಹ ತುಂಬುತ್ತಿದ್ದ ದೃಶ್ಯ ಕಂಡುಬಂತು. ಈ ಸಂದರ್ಭದಲ್ಲಿ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್, ಶ್ರೀರಾಮ ಸ್ವೀಟ್ಸ್ ಮಾಲೀಕರು, ಹಿರಿಯ ಟೇಕ್ವಾಂಡೋ ಕ್ರೀಡಾಪಟುಗಳಾದ ಚಂದ್ರಶೇಖರ್, ತರಬೇತುದಾರರಾದ CR ವೆಂಕಟೇಶ್, ಮಾಜಿ ನಗರಸಭಾ ಸದಸ್ಯರಾದ ಸುರೇಖಾ ಸಂಪತ್ ಮುಂತಾದವರು ಭಾಗವಹಿಸಿದ್ದರು.